ನಗದು ಪಾವತಿ ಮರೆತು ಬಿಡಿ, ಡಿಜಿಟಲ್ ಪಾವತಿಯನ್ನೇ ಮಾಡಿ. ಆಗೋಯ್ತು ಕಾಲೇಜ್ ಆಫ್ ಹಾಗೂ ವೆಕೇಶನ್ ಮೋಡ್ ಆನ್. ಪಠ್ಯ ಪುಸ್ತಕಗಳನ್ನು ಬದಿಗಿಟ್ಟು ಪ್ರವಾಸದ ಮೋಡ್ ಆಯ್ತು ಆನ್. ಇದು ರಸ್ತೆ ಪ್ರಯಾಣಕ್ಕೆ ಹೊರಟ 4 ಗೆಳೆಯರ ಕಥೆ. ಸ್ಮಾರ್ಟ್ ರಾಕಿ, ಜಿಪುನ ಹೇಡಿ ಮತ್ತು ಗ್ಯಾಬಿ, ಪಹಲ್ವಾನ್ ಬಲ್ಲು ಮತ್ತು ಸೆಲ್ಫಿ ಕಿಂಗ್ ಸ್ಯಾಮಿ. ದೆಹಲಿಯಿಂದ ಲೇಹ್ ತನಕ ಆಸಕ್ತಿದಾಯಕ ಬೈಕ್ ಸವಾರಿಯಲ್ಲಿ ಅವರ ಸಾಹಸಗಳ ಬಗ್ಗೆ ಮತ್ತೆ ಪರಸ್ಪರ ಕಾಲೆಳೆಯುವ ಬಗ್ಗೆ. ಈ 4 ಭವಿಷ್ಯ ಏನಾಗಲಿದೆ? ಈ ಸಂಕಷ್ಟದ ಹೊತ್ತಿನಲ್ಲಿ ಡಿಜಿಟಲ್ ಪೇಮೆಂಟ್ಸ್ ಅವರನ್ನು ಯಾವ ರೀತಿ ರಕ್ಷಿಸಬಹುದು? ರಾಕಿ, ಹಣ ಸಂಭಾಳಿಸಿಟ್ಟಿದೆಯಲ್ಲ, ಜಾಗ್ರತೆ. ಈ ಟ್ರಿಪ್ನ ಎಲ್ಲ ಹಣ ಅದರಲ್ಲಿ ಇದೆ. ಏ ಬ್ರದರ್, ಚಿಂತಿಸಬೇಡ, ರಿಲ್ಯಾಕ್ಸ್ ಮಚ್ಚ. ಪ್ರಯಾಣ ಪ್ರಾರಂಭವಾಯಿತು. ಒಂದು ಬೈಕ್ನಲ್ಲಿ ಬಲ್ಲು ಮತ್ತು ಗ್ಯಾಬಿ, ಮತ್ತೊಂದರಲ್ಲಿ ರಾಕಿ ಮತ್ತು ಸ್ಯಾಮಿ. ಸ್ವಲ್ಪ ಹೊತ್ತಿನಲ್ಲಿ ಮನಾಲಿ ಸಮೀಪಿಸುತ್ತಿತ್ತು. ಅವರ ಹಣದ ಸ್ವಲ್ಪ ಭಾಗವು ಪೆಟ್ರೋಲ್, ಊಟ, ತಿಂಡಿ ಮುಂತಾದವುಗಳಿಗೆ ಖರ್ಚಾಗಿತ್ತು. ಈಗ ಎಟಿಎಂ ಎಲ್ಲೂ ಕಾಣಿಸ್ತಿರ್ಲಿಲ್ಲ. ಅವರೊಂದು ನಿರ್ಧಾರ ಮಾಡಿದ್ರು, ಇನ್ನು ಮುಂದೆ ಸ್ವಲ್ಪ ಕಾರ್ಡ್ ಪಾವತಿ ಕೂಡ ಮಾಡೋದು ಅಂತ. ಅಂದ್ರೆ ನಗದು ಮುಗಿಬಾರ್ದು ಅಂತ. ಬಹಳ ಹಸಿವಾಗಿದೆ. ಹಾ, ಹೊಟ್ಟೆ ಬಾಕರಿಗೆ ಬೇರೆ ಏನ್ ಕೆಲಸ? ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ನಿಂದ ಪೇಮೆಂಟ್ ಮಾಡಬಹುದಾ? ಹಾ, ತಗೊಳ್ಳಿ. ನಾನು ನಿನ್ನ ಪ್ರಯಾಣದ ಜೊತೆಗಾರ. ನನ್ನಿನ್ನೇನು ಮುಚ್ಚಿಡೋದು? ನಿನ್ನ ಹತ್ತಿರ ಸಾಹಸದ ಬುದ್ಧಿ, ಕೊಳ್ಳೆ ಹೊಡೆಯೋ ಬುದ್ಧಿ ಹಾಗೂ ಸೆಲ್ಫಿ ತೆಗೆಯೋ ಕಲೆ ಇದೆ. ಆದರೆ ನನ್ನ ಹತ್ತಿರ ಪಿನ್ ಇದೆ. ನಾವು ಲಾಕರ್ನಲ್ಲಿ ಅಮೂಲ್ಯವಾದ ವಸ್ತುವನ್ನು ಇಟ್ಟಾಗ ಅದರ ಕೀಯನ್ನ ಸುರಕ್ಷಿತವಾಗಿ ಇಡ್ತೀವಾ ಅಥವಾ ಅಕ್ಕಪಕ್ಕದ ಮನೆಯವರಿಗೆ ಕೊಡ್ತೀವಾ? ಅಫ್ಕೋರ್ಸ್, ಜೋಪಾನವಾಗಿಡ್ತೀವಿ. ಎಕ್ಸಾಕ್ಟ್ಲಿ. ಕಾರ್ಡ್ ಪೇಮೆಂಟ್ ಕ್ಯಾಶ್ಲೆಸ್ ಪೇಮೆಂಟ್ ಮಾಡುವ ಒಂದು ವಿಧಾನ. ಇಲ್ಲಿ ಕಾರ್ಡ್ ಸ್ವೈಪ್ ಆದ್ರೆ ಹಣ ಕಟ್ ಆಗೋಗುತ್ತೆ. ನಮ್ಮ ಕಾರ್ಡ್ನ ಪಿನ್ ಅನ್ನ ಸಂಭಾಳಿಸಿ ನಾವು ಬ್ಯಾಂಕ್ ಖಾತೆಯಲ್ಲಿ ಹಣವನ್ನ ಸುರಕ್ಷಿತವಾಗಿಡಬಹುದು. ಯಾವಾಗಲೂ ಕಾರ್ಡ್ ಪೇಮೆಂಟ್ ಮಾಡಿದ ನಂತರ ಮೊಬೈಲ್ನಲ್ಲಿ SMS ಮೂಲಕ ಚೆಕ್ ಮಾಡಬೇಕು, ಸರಿಯಾದ ಹಣ ಡಿಡಕ್ಟ್ ಆಗಿ ಹೋಗಿದೆಯೋ ಇಲ್ಲವೋ ಅಂತ. ಯಾಕೆ? ಖಾತರಿಗಾಗಿ, ಬ್ಯಾಂಕಿನಿಂದ ಸರಿಯಾದ ಮೊತ್ತ ಹೋಗಿದೆ ಅಂತ ತಿಳ್ಕೊಳ್ಳೋಕೆ. ಅಯ್ಯಯ್ಯೋ, ಬ್ಯಾಗ್ ಕಿತ್ತೋಗಿದೆ. ಸ್ಯಾಮಿ, ತಗೋ ಬ್ಯಾಗ್. ಎಚ್ಚರವಾಗಿ, ಇದರಲ್ಲಿ ಹಣ ಇದೆ. ಓಯ್ ಬೇಡ, ಈ ಬೇಜವಾಬ್ದಾರಿ ಸೆಲ್ಫಿ ಕಿಂಗಿಗೆ ಹಣ ಕಾಯ್ದುಕೊಳ್ಳೋಕೆ ಕೊಡಬೇಡ. ನಿನಗೆ ನನ್ನ ಸ್ಟಾರ್ ವೈಫ್ನಿಂದ ಹೊಟ್ಟೆ ಕಿಚ್ಚು. ಹೀರೋ ನಾನು, ಸೆಲ್ಫಿ ಅಂತ ತಗೋಬೇಕಾಗತ್ತೆ. ಸರಿ ಸರಿ, ಟೈಮ್ ಪಾಸ್ ಮಾಡಬೇಡಿ. ಸ್ಯಾಮಿ, ಕ್ಯಾಶ್ ಜಾಗ್ರತೆಯಾಗಿಟ್ಕೋ. ಎಂತಹ ಅದ್ಭುತ ನೋಟ! ಖಂಡಿತ. ವೀಕ್ಷಣೆಗೆ ಬಹಳ ಯೋಗ್ಯ. ಮಚ್ಚ, ಇವತ್ತಿಂದ ನಿಲ್ಸೋಣ. ತುಂಬಾ ಸುಸ್ತಾಗಿದೆ. ಸ್ಯಾಮಿ, ಸ್ವಲ್ಪ ಬ್ಯಾಗು ಕೊಡು. ಹಣ ಕೊಟ್ಟು ಹೊರಟೋಗೋಣ. ಸ್ಯಾಮಿಗೆ ಭಯದಿಂದ ಆಘಾತವಾಗಿದೆ. ಅಲ್ಲ ಕಣ್ರು, ಆ ಬ್ಯಾಗ್ ಅನ್ನ ವಾಟರ್ ಫಾಲ್ಸ್ ಜಾಗದಲ್ಲಿ ಮರೆತು ಬಿಟ್ಟೆ. ಸೆಲ್ಫಿ ತಗೊಳ್ಳುವಾಗ ಬ್ಯಾಗ್ ಬರುತ್ತೆ. ಏನೋ ಹೇಳಿದ್ದೆ ಈ ನಾಟಕದ ದೊರೆಗೆ ಬ್ಯಾಗ್ ಕೊಡಬೇಡಿ ಅಂತ. ಈಗ ಏನ್ ಮಾಡೋದು? ಬೇಕು ಅಂತ ಮಾಡಿಲ್ಲ, ಕ್ಷಮಿಸಿ. ಹಿಂತಿರುಗಿ 200 ಕಿಲೋಮೀಟರ್ ಹೋಗೋದಾದ್ರೂ ಸಾಧ್ಯನಾ? ಸಾಹೇಬ್ರೆ, ನನ್ನ ಹಣ. ಕಾರ್ಡ್ ಪೇಮೆಂಟ್ ತಗೋತೀರಾ ಅಥವಾ ಹತ್ತಿರದಲ್ಲಿ ATM ಇದೆಯಾ? ಇಲ್ಲಿ ಹತ್ತಿರದಲ್ಲಿಲ್ಲೂ ಕೂಡ ATM ಇಲ್ಲ, ಕಾರ್ಡ್ ಪೇಮೆಂಟ್ ಮಷೀನು ಇಲ್ಲ. ಕ್ಯಾಶೇ ಕೊಡಬೇಕಾಗತ್ತೆ. ನಿಮಗೆ UPI ಬಗ್ಗೆ ತಿಳಿದಿಲ್ವಾ? ಈ UPI ಅಂದ್ರೆ ಏನು? UPI ಒಂದು ಹೊಸ ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ. ಇದು ಅಂತರ್ ಬ್ಯಾಂಕ್ ವಹಿವಾಟನ್ನ ಸುಲಭಗೊಳಿಸುತ್ತದೆ. ಇದರಲ್ಲಿ ನೀವು ಮೊಬೈಲ್ ಸಹಾಯದಿಂದ ನೇರವಾಗಿ ಬ್ಯಾಂಕ್ ಖಾತೆಗೆ ಸುಲಭವಾಗಿ ಹಣ ಕಳುಹಿಸಬಹುದು ಅಥವಾ ಸ್ವೀಕರಿಸಬಹುದು. ಇದರ ಪ್ರಮುಖ ಲಾಭ ಅಂದ್ರೆ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಇದು ಮೋಸ ಏನಲ್ಲ? ಅಲ್ಲ, ಬದಲಾಗಿ ಕ್ಯಾಶ್ ಸಂಭಾಳಿಸುವ ತೊಂದರೆಯಿಂದ ಉಳಿಸ್ತಾ ಇದ್ದೀನಿ.
UPI ನಮ್ಮ ಕೈಲಿರುವ ಅಲ್ಲಾದೀನನ ಮ್ಯಾಜಿಕ್ ದೀಪದಂತೆ. ಇಲ್ಲಿ ಕ್ಲಿಕ್ ಮಾಡಿದರೆ ಅಲ್ಲಿ ಪೇಮೆಂಟ್ ಆಗ್ಬಿಡುತ್ತೆ. ಇದು 365 ದಿನ 24 ಗಂಟೆಗಳ ಕಾರ್ಯನಿರ್ವಹಿಸುವ ವ್ಯವಸ್ಥೆ. ಇತ್ತೀಚೆಗೆ ತರಕಾರಿ ಮಾರುವವರು, ಬೀದಿ ಬದಿಯ ಆಹಾರ ವ್ಯಾಪಾರಿಗಳು, ಬೀಡಾ ವ್ಯಾಪಾರಿಗಳು ಸಹ UPI ಬಳಸುತ್ತಾರೆ. ಇದರಲ್ಲಿ 1 ರೂಪಾಯಿಯಿಂದ 1 ಲಕ್ಷ ರೂಪಾಯಿವರೆಗೆ ಹಣ ವರ್ಗಾಯಿಸಬಹುದು. ಅರೆ ವಾ, ನೀವು ನನಗೆ ಹೇಳ್ಕೊಡ್ತೀರಾ ನನ್ನ ಮೊಬೈಲ್ನಲ್ಲಿ UPI ಹೇಗೆ ಬಳಸೋದು ಅಂತ? ಖಂಡಿತ. ನಿಮ್ಮ ಮೊಬೈಲ್ ಕೊಡಿ. ತಗೊಳ್ಳಿ. ಬಹಳ ಸುಲಭ. ಭೀಮ್ ಆಪ್ ಡೌನ್ಲೋಡ್ ಮಾಡಿದ ನಂತರ ನಿಮ್ಮ ಪ್ರಿಯ ಭಾಷೆ ಮತ್ತು ಬ್ಯಾಂಕಿಂಗ್ ಸಂಯೋಜಿತ ಸಿಮ್ ಕಾರ್ಡ್ ಅನ್ನು ಆಯ್ಕೆ ಮಾಡಿ. ನಂತರ ಆಪ್ನಲ್ಲಿ ಪಾಸ್ಕೋಡ್ ಸೆಟ್ ಮಾಡಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯನ್ನು ಲಿಂಕ್ ಮಾಡಿ. UPI ಪಿನ್ ಸೆಟ್ ಮಾಡಿ ಹಣವನ್ನು ಕಳುಹಿಸಲು UPI ಐಡಿಯನ್ನು ನಮೂದಿಸಿ ಅಥವಾ QR ಕೋಡ್ ಸ್ಕ್ಯಾನ್ ಮಾಡಿ. ನಂತರ UPI ಪಿನ್ ಬಳಸಿ ಟ್ರಾನ್ಸಾಕ್ಷನ್ ಅನ್ನು ದೃಢೀಕರಿಸಿ. ಅಂತಿಮವಾಗಿ ಟ್ರಾನ್ಸಾಕ್ಷನ್ ಕ್ಲಿಕ್ ಮಾಡಿ ಮತ್ತು ಟ್ರಾನ್ಸಾಕ್ಷನ್ನ ಸ್ಥಿತಿಯನ್ನು ಪರಿಶೀಲಿಸಿ. ಎಚ್ಚರ! UPI ಮೂಲಕ ಪೇಮೆಂಟ್ ಮಾಡುವಾಗ ಈ ಸುರಕ್ಷತಾ ಸಲಹೆಗಳನ್ನು ಅನುಸರಿಸಿ. ನಿಮ್ಮ ಖಾತೆಯಿಂದ ಹಣ ಕಳುಹಿಸುವಾಗ ಮಾತ್ರ UPI ಐಡಿ ಅಥವಾ QR ಕೋಡ್ ಬಳಸಿ. ಹಣ ಸ್ವೀಕರಿಸುವುದಕ್ಕೆ UPI ಪಿನ್ನಿನ ಅಗತ್ಯ ಇರುವುದಿಲ್ಲ. UPI ಐಡಿ ಪರಿಶೀಲಿಸುವಾಗ ಹಣ ವರ್ಗಾವಣೆ ಹೊಂದುವ ವ್ಯಕ್ತಿಯ ಹೆಸರನ್ನು ದೃಢಪಡಿಸಿ. ಪರಿಶೀಲನೆ ಇಲ್ಲದೆ ಪೇಮೆಂಟ್ ಮಾಡಬೇಡಿ. UPI ಪಿನ್ ಅನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಹೆಚ್ಚಿನ ಮಾಹಿತಿಗೆ www.bheemupi.org.in ವೆಬ್ಸೈಟ್ಗೆ ಭೇಟಿ ನೀಡಿ. UPI ಒಳ್ಳೇದು, ಆದ್ರೆ ನನ್ನ ಬಳಿ ಸ್ಮಾರ್ಟ್ಫೋನ್ ಇಲ್ಲ. ಹಾಗಾದ್ರೆ ನಾನು ಹಣ ಕಳಿಸೋದು ಹೇಗೆ? NPCI ಇದಕ್ಕೆ ಕೂಡ ಪರಿಹಾರ ಕಂಡುಹಿಡಿದಿದೆ. ನೀವು ನಿಮ್ಮ ಮೊಬೈಲ್ನಲ್ಲಿ *99# ಡಯಲ್ ಮಾಡುವ ಮೂಲಕ ಮೊಬೈಲ್ ಪರಿಧಿಯ ಮೇಲೆ ತೋರಿಸಿಕೊಳ್ಳುವ ಇಂಟರಾಕ್ಟಿವ್ ಮೆನು ಮೂಲಕ ನೀವು ವಹಿವಾಟುಗಳನ್ನು ಮಾಡಬಹುದು. ಇದು ಹಣವನ್ನು ಕಳುಹಿಸುವುದು ಮತ್ತು ಸ್ವೀಕರಿಸುವುದು ಮತ್ತು ಬಾಕಿಯನ್ನು ಪರಿಶೀಲಿಸುವುದರ ಜೊತೆಗೆ ಹಲವಾರು ಇತರ ಸೇವೆಗಳನ್ನು ಒಳಗೊಂಡಿದೆ. ಹೆಚ್ಚಿನ ಮಾಹಿತಿಗಾಗಿ www.npci.org.in ಅನ್ನು ಸಂಪರ್ಕಿಸಬಹುದು. ಆದ್ರೆ ಇದೇನು ಸುರಕ್ಷಿತವಾಗಿದೆಯಾ? ಖಂಡಿತ. ನಮ್ಮ ಅನುಮತಿ ಮತ್ತು ಪಿನ್ ಇಲ್ಲದೆ ಯಾವುದೇ ಪೇಮೆಂಟ್ ಸಾಧ್ಯವಿಲ್ಲ. ಇದನ್ನು RBI ನಿಯಂತ್ರಿಸುತ್ತದೆ. ನೋಡಿ, ನಾನು ಹಣ ಕಳುಹಿಸಿದ್ದೇನೆ ಮತ್ತು ಇದರ ದೃಢೀಕರಣವೂ ಆಗಿದೆ. ಇವತ್ತು UPI ಪಾರ್ ಮಾಡ್ತು. ಖಂಡಿತ ನಮ್ಮನ್ನು ಉಳಿಸಿದೆ. ಆದ್ರೆ ನಿನ್ನನ್ನು ಉಳಿಸೋರು ಯಾರು? ಕಳೆದು ಹೋದ ನಮ್ಮ ಮೂಲ ಹಣವನ್ನ ಹಿಂದಿರುಗಿಸು. UPI ಜಿಂದಾಬಾದ್. ಓ ದೇವ್ರೆ, ಇವರಿಂದ ಕಾಪಾಡಿ ಬಾರಿ. ಇನ್ನು ಮುಂದೆ ನೋ ಕ್ಯಾಶ್, ಓನ್ಲಿ ಡಿಜಿಟಲ್ ಪೇಮೆಂಟ್. UPI ಜಿಂದಾಬಾದ್. ಹಣದ ವಹಿವಾಟು ಈಗ ಸುಲಭವಾಗಿದೆ. ಫೋನ್ನಿಂದಲೇ ಆಗುತ್ತದೆ ಎಲ್ಲಾ ಕೆಲಸ. ಹಣ ಇಟ್ಟುಕೊಳ್ಳುವ ತೊಂದರೆ ಇಲ್ಲ. ಪದೇ ಪದೇ ಎಣಿಸುವ ಗಲಾಟೆ ಇಲ್ಲ. ನಗದು ಹಳೆಯದಾಗಿದೆ. UPI ಯುಗ ಈಗ ಬಂದಿದೆ.